ಕುರ್ಚಿ ಕಾಳಗ ಕಳೆದ 10 ದಿನಗಳಿಂದ ನಡೀತಾ ಬರ್ತಾ ಇತ್ತು. ಸ್ವಾಮೀಜಿಗಳ ಎಂಟ್ರಿ ಆಯಿತು. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿ, ಮತ್ತೊಂದು ಕಡೆ ಕುರುಬಾ ಸ್ವಾಮೀಜಿ. ಇವರ ಎಂಟ್ರಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆ ಮೂಲಕ ಸ್ವಾಮೀಜಿ ಸಹಕಾರ ಸಂಘರ್ಷ ತಾರಕಕ್ಕೇರಿತು. ಡಿ.ಕೆ.ಶಿ ಪರ ಒಕ್ಕಲಿಗ ಸ್ವಾಮೀಜಿಗಳ ಬ್ಯಾಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಇರುವಂತೆ ಸಲಹೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಿಡಿದಿದ್ದಾರೆ. ಅವರು ವಿಶ್ವಮಾನವರು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕುರುಬ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ದೊಡ್ಡ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನು ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು, ದೊಡ್ಡ ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ. ಇದು ಸ್ವಲ್ಪ ಇದು ಮುಗಿಸಿದ್ರೆ ಅವ್ರು ಭಾಳ ದೊಡ್ಡವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿಲ್ಲ. ಬಿಡಿ, ಅವರೆಲ್ಲ ಭಾಳ ದೊಡ್ಡವರು. ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರು ಕುರ್ಚಿ ಕಾಳಗ ಕಳೆದ 10 ದಿನಗಳಿಂದ ನಡೀತಾ ಬರ್ತಾ ಇತ್ತು. ಸ್ವಾಮೀಜಿಗಳ ಎಂಟ್ರಿ ಆಯಿತು. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿ, ಮತ್ತೊಂದು ಕಡೆ ಕುರುಬಾ ಸ್ವಾಮೀಜಿ. ಇವರ ಎಂಟ್ರಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆ ಮೂಲಕ ಸ್ವಾಮೀಜಿ ಸಹಕಾರ ಸಂಘರ್ಷ ತಾರಕಕ್ಕೇರಿತು. ಡಿ.ಕೆ.ಶಿ ಪರ ಒಕ್ಕಲಿಗ ಸ್ವಾಮೀಜಿಗಳ ಬ್ಯಾಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಇರುವಂತೆ ಸಲಹೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಿಡಿದಿದ್ದಾರೆ. ಅವರು ವಿಶ್ವಮಾನವರು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕುರುಬ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನು ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು, ದೊಡ್ಡ ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ. ಇದು ಸ್ವಲ್ಪ ಇದು ಮುಗಿಸಿದ್ರೆ ಅವ್ರು ಭಾಳ ದೊಡ್ಡವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿಲ್ಲ. ಬಿಡಿ, ಅವರೆಲ್ಲ ಭಾಳ ದೊಡ್ಡವರು. ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರು ಕುರ್ಚಿ ಕಾಳಗ ಕಳೆದ 10 ದಿನಗಳಿಂದ ನಡೀತಾ ಬರ್ತಾ ಇತ್ತು. ಸ್ವಾಮೀಜಿಗಳ ಎಂಟ್ರಿ ಆಯಿತು. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿ, ಮತ್ತೊಂದು ಕಡೆ ಕುರುಬಾ ಸ್ವಾಮೀಜಿ. ಇವರ ಎಂಟ್ರಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆ ಮೂಲಕ ಸ್ವಾಮೀಜಿ ಸಹಕಾರ ಸಂಘರ್ಷ ತಾರಕಕ್ಕೇರಿತು.
ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿಗಳ ಬ್ಯಾಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಇರುವಂತೆ ಸಲಹೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಿಡಿದಿದ್ದಾರೆ. ಅವರು ವಿಶ್ವಮಾನವರು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕುರುಬ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು, ದೊಡ್ಡ ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ. ಇದು ಸ್ವಲ್ಪ ಇದು ಮುಗಿಸಿದ್ರೆ ಅವ್ರು ಭಾಳ ದೊಡ್ಡವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸಲಿಲ್ಲ. ಬಿಡಿ, ಅವರೆಲ್ಲ ಭಾಳ ದೊಡ್ಡವರು. ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರು ಕುರ್ಚಿ ಕಾಳಗ ಕಳೆದ 10 ದಿನಗಳಿಂದ ನಡೀತಾ ಬರ್ತಾ ಇತ್ತು. ಸ್ವಾಮೀಜಿಗಳ ಎಂಟ್ರಿ ಆಯಿತು. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿ, ಮತ್ತೊಂದು ಕಡೆ ಕುರುಬ ಸ್ವಾಮೀಜಿ. ಇವರ ಎಂಟ್ರಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆ ಮೂಲಕ ಸ್ವಾಮೀಜಿ ಸಹಕಾರ ಸಂಘರ್ಷ ತಾರಕಕ್ಕೇರಿತು. ಡಿ.ಕೆ.ಶಿ ಪರ ಒಕ್ಕಲಿಗ ಸ್ವಾಮೀಜಿಗಳ ಬ್ಯಾಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಇರುವಂತೆ ಸಲಹೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಿಡಿದಿದ್ದಾರೆ. ಅವರು ವಿಶ್ವಮಾನವರು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕುರುಬ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು, ದೊಡ್ಡ ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ. ಇದು ಸ್ವಲ್ಪ ಇದು ಮುಗಿಸಿದ್ರೆ ಅವ್ರು ಭಾಳ ದೊಡ್ಡವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸಲಿಲ್ಲ. ಬಿಡಿ, ಅವರೆಲ್ಲ ಭಾಳ ದೊಡ್ಡವರು. ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರು